ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ಮಧ್ಯಾಹ್ನ ಊಟಕ್ಕೆ ಏನಾದರೂ ಸಿಂಪಲ್ ಆಗಿ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಬೀಟ್ರೂಟ್ ಚಪಾತಿ, ಅದ್ರ ಜೊತೆಗೆ ಎಗ್ ಕೀಮಾ ಮಾಡಿದೆ. ಎಗ್ ಕೀಮಾ ಅಂತೂ ತುಂಬಾ ಈಸಿ ಆಗಿರುವಂಥ ರೆಸಿಪಿ, ಕ್ವಿಕ್ ಆಗಿ ಆಗೋಗ್ಬಿಡತ್ತೆ ಅಂಡ್ ಚಪಾತಿಗೆ ಇದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಎಗ್ ಕೀಮಾ ಮಾಡ್ಲಿಕ್ಕೆ ಫಸ್ಟ್ ಒಂದು ಪ್ಯಾನ್ ಅಲ್ಲಿ ಆಯಿಲ್ ಹಾಕೊಂಡು, ಆಯಿಲ್ ಬಿಸಿ ಆದ್ಮೇಲೆ ಈರುಳ್ಳಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಗ್ರೀನ್ ಚಿಲ್ಲೀಸ್, ಟೊಮ್ಯಾಟೋಸ್ ಎಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿ, ಟೊಮೆಟೊ ಸ್ಮೂತ್ ಆದ್ಮೇಲೆ ಉಪ್ಪು, ಅರಿಶಿನ, ಧನಿಯಾ ಪೌಡರ್, ಜೀರಾ ಪೌಡರ್, ರೆಡ್ ಚಿಲ್ಲಿ ಪೌಡರ್, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಬ್ಲಾಕ್ ಪೆಪ್ಪರ್ ಪೌಡರ್, 1 ಗ್ಲಾಸ್ ನೀರ್ ಹಾಕಿ ಮಸಾಲ ಚೆನ್ನಾಗಿ ಕುಕ್ ಮಾಡ್ಕೊಂಡು ಗ್ರೇಟ್ ಮಾಡ್ಕೊಂಡಿರುವ ಎಗ್ಸ್ ಅಂಡ್ ಸ್ವಲ್ಪ ಕೊರಿಯಾಂಡರ್ ಲೀವ್ಸ್ ಹಾಕೊಂಡು ಮಿಕ್ಸ್ ಮಾಡಿದ್ರೆ ನಮ್ದು ಎಗ್ ಕೀಮಾ ರೆಡಿನೇ ಆಗೋಗ್ಬಿಡತ್ತೆ. ಬೀಟ್ರೂಟ್ ಚಪಾತಿ ಮಾಡ್ಲಿಕ್ಕೆ ಫಸ್ಟ್ ಬೀಟ್ರೂಟ್ ಅನ್ನು ಬೇಯಿಸ್ಕೊಂಡು ಮಿಕ್ಸಿಗೆ ಹಾಕ್ಬಿಟ್ಟು ಒಂದು ಪೇಸ್ಟ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ 1-2 ಕಪ್ ಗೋಧಿ ಹಿಟ್ಟು, ಸ್ವಲ್ಪ ಉಪ್ಪು, ಎಣ್ಣೆ ಅಂಡ್ ಬೀಟ್ರೂಟ್ ಪೇಸ್ಟ್ ಅನ್ನು ಮಿಕ್ಸ್ ಮಾಡಿದ್ರೆ ಒಂದು ಡೋ ರೆಡಿ ಆಗುತ್ತೆ. ಖಾಲಿ ಚಪಾತಿ ಮಾಡೋದಕ್ಕಿಂತ ನಾನು ಈ ತರ ತರಕಾರಿಗಳನ್ನು ಆಡ್ ಮಾಡ್ಕೊಂಡು ಚಪಾತಿ ಮಾಡ್ಕೊಳ್ತೀನಿ, ಸ್ವಲ್ಪ ಹೆಲ್ದಿ ಆಗಿರುತ್ತೆ. ಫುಲ್ ವಿಡಿಯೋ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ, ಒಂದ್ಸಲ ಚೆಕ್ಔಟ್ ಮಾಡಿ.